ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಗಮನ ಸೆಳೆದಿರುವಂತದ್ದು. ಹೈವೋಲ್ಟೇಜ್ ಕ್ಷೇತ್ರ ಅಂತಾನೆ ಕರೆಸ್ಕೊಳ್ತಾ ಇದೆ. ಜಿದ್ದಾಜಿದ್ದಿನ ರಣಕಣ. ಆ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಅಥಣಿ ಕ್ಷೇತ್ರ. ಅಥಣಿ ಕ್ಷೇತ್ರ ಲಕ್ಷ್ಮಣ್ ಸವದಿ ಪಕ್ಷಾಂತರ ಮಾಡಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ರಂಗೇರುವಂತದ್ದು. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದಾರೆ, ನಾನು ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮಣ್ ಸವದಿ ಅವರನ್ನ ಸೋಲಿಸ್ತೀವಿ ಅಂತ ಸವಾಲನ್ನ ಕೂಡ ಹಾಕಿರುವಂತದ್ದು. ನಮ್ಮ ಮಹೇಶ್ ಕುಮಟಳ್ಳಿ ಇಲ್ಲಿ ಜಸ್ಟ್ ನೆಪ ಮಾತ್ರ. ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅನ್ನುವ ರೀತಿಯಲ್ಲೇ ಈ ರಣಕಣ ಇರುವಂತದ್ದು. ಲಕ್ಷ್ಮಣ್ ಸವದಿ ಗೆಲ್ತಾರಾ, ಮಹೇಶ್ ಕುಮಟಳ್ಳಿ ಅವರನ್ನ ರಮೇಶ್ ಜಾರಕಿಹೊಳಿ ಅವರು ಗೆಲ್ಲಿಸ್ಕೊಂಡು ಬರ್ತಾರಾ ಅನ್ನುವಂಥದ್ದು ಇಡೀ ರಾಜ್ಯದ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾದ್ರೆ ಅಥಣಿ ಕ್ಷೇತ್ರದ ಜನರ ಮನಸ್ಸಿನಲ್ಲಿ ಏನಿದೆ, ಜನ ಏನ್ ಹೇಳ್ತಾರೆ, ಯಾರ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಥಣಿ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ಸರ್ಕಲ್ ಹತ್ರ ಇದೀವಿ. ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ. ಆಟೋ ಸ್ಟ್ಯಾಂಡ್ ಅಲ್ಲಿ ಚಾಲಕರನ್ನ ಮಾತಾಡ್ತೀನಿ, ಏನ್ ಹೇಳ್ತಾರೆ ಅಂತ ಕೇಳೋಣ. ಹೆಂಗ್ ನಡೀತಾ ಇತ್ತು ಎಲೆಕ್ಷನ್? ನಾವು ಅಥಣಿ ಬಸವೇಶ್ವರ ಸರ್ಕಲ್ ರಿಕ್ಷಾ ಸ್ಟಾಪ್ದವ್ರಿ. ನಮಗೆ ಕರೋನಾದಲ್ಲಿ 2 ಸರಿ ಕಿಟ್ ಕೊಟ್ಟಿದ್ದಾರೆ ರೀ ಸಾವುಕಾರ ಅವರು. ಅದ್ರ ಸಂಬಂಧ ನಮ್ಮ ಹೋಟ್ ನಾವು ಈ ಸರಿ ಅವ್ರಿಗೆ ಹಾಕ್ತೀವಿ. ಯಾರು ಸಾವುಕಾರ ಅಂದ್ರೆ? ಸರ್ ಲಕ್ಷ್ಮಣ ಸಂಗಪ್ಪ ಸವದಿ. ಸವದಿ ಅವ್ರಿಗ? ಓಕೆ, ಇಲ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಾವುಕಾರ ಅಂದ್ರೆ. ನಮ್ಮಲ್ಲಿ ಒಂದ್ ಕಡೆ ಪಕ್ಕದ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬೇರೆ ಇದಾರೆ. ಇಲ್ಲ, ಅದು ಅಥಣಿ ಕ್ಷೇತ್ರ. ಯಾಕೆ ಸವದಿ ಅವ್ರು ಯಾಕೆ ಕೊರೋನಾ ಟೈಮಲ್ಲಿ ಮಾತ್ರ ಹೆಲ್ಪ್ ಮಾಡಿದ್ರು ಅನ್ನೋ ಒಂದೇ ರೀಸನ್? ಇಲ್ಲ ರೀ, ಅವ್ರು ನಮಗೆ ಅನ್ನ ಇದ್ದಿದ ಇಲ್ಲ, ಆ ಟೈಮ್ಗೆ ನಮಗೆ ಅನ್ನ ಹಾಕಿದಾರೆ. ಅದು ನಾವು ನೆನಪು ಮಾಡ್ಕೊಂಡು ಅವ್ರಿಗೆ ಈ ಸರಿ ನಾವು ಅವ್ರಿಗೆ ಹೋಟ್ ಹಾಕ್ತೀವಿ. ಅಭಿವೃದ್ಧಿ ಆಗಿದಾರಲ್ಲ. ಇನ್ನೊಬ್ರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಯಜಮಾನ ನಮಸ್ಕಾರ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಯಾರಿಗೆ ಜೋರಂದ್ರೆ? ಲಕ್ಷ್ಮಣ್ ಸವದಿ ಅವ್ರಿಗೆ, ಕಾಂಗ್ರೆಸ್. ಏಕೆ? ಅವರು ಅಭಿವೃದ್ಧಿ ಮಾಡ್ಯಾರ, ಚಲೋ ಕ್ಯಾಂಡಿಡೇಟ್, ಚಲೋ ಅದ. ಚಲೋ ಕ್ಯಾಂಡಿಡೇಟ್. ಮಹೇಶ್ ಕುಮಟಳ್ಳಿ ಅಷ್ಟೇನು ಅಭಿವೃದ್ಧಿ ಮಾಡಿಲ್ರಿ, ಮಾಡಿಲ್ಲ. ಅವ್ರು ಹೆಚ್ಚು ಪಬ್ಲಿಕ್ ಇದನ್ನಿಲ್ರಿ. ಇಲ್ಲಿ ನಿಮ್ಗೆ ಸ್ಥಳೀಯವಾಗಿ ಯಾವ ನಾಯಕ ಸಿಗೋದು? ಲಕ್ಷ್ಮಣ್ ಸವದಿ, ಕುಮಟಳ್ಳಿ ನೋಡೋದಾದ್ರೆ ಲಕ್ಷ್ಮಣ್ ಸವದಿ ಇಬ್ರು ಟಫ್ ಫೈಟ್ ಕಾಂಪಿಟೇಟರ್ ಅದಾರ. ಲಕ್ಷ್ಮಣ್ ಸವದಿ ಅವರು ಕಮ್ಮಿ ಇಲ್ಲ, ಮಹೇಶ್ ಕುಮಟಳ್ಳಿ ಅವರು ಅಂತ ಕಮ್ಮಿ ಇಲ್ಲ. ಅಭಿವೃದ್ಧಿ ಕೆಲಸದಲ್ಲಿ ಅಥಣಿಯಲ್ಲಿ ಕೂಡ ಮಹೇಶ್ ಕುಮಟಳ್ಳಿ ಅವರು ಕೂಡ ಸಾಕಷ್ಟು ಕೆಲಸ ಮಾಡಿದಾರೆ, ಇಲ್ಲತ್ತಿಲ್ಲ. ಯಾಕಂದ್ರೆ 5 ವರ್ಷ ಒಂದು ಅವಧಿಯಲ್ಲಿ ಅಭಿವೃದ್ಧಿ ಸಲುವಾಗಿನೇ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷ ಹೋಗಿನಿ ಅಂತ ಹೇಳ್ತಕ್ಕಂಥ ಎಲ್ಲ ಕಡೆ ಅವ್ರು ಬೆಂಬಲಿಸ್ಕೊಳ್ತಾ ಇದ್ದಾರೆ. ಮಹೇಶ್ ಕುಮಟಳ್ಳಿ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳೋದೇನಿಲ್ಲ, ಅವರು ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಈಗ ಕೆಲವರು ವ್ಯಕ್ತಿ ನೋಡ್ಬಿಟ್ಟು ಓಟ್ ಹಾಕ್ತಾರಪ್ಪ. ಈಗ ವ್ಯಕ್ತಿ ಒಳ್ಳೆಯವರು ಆದ್ರೆ ಪಕ್ಷ ನಮಗ್ ಬೇಕು ಅಂದ್ಬಿಟ್ಟು ಸ್ಥಳೀಯವಾಗಿ ತಾನೆ ನೋಡೋದು. ಹೌದು, ಸ್ಥಳೀಯವಾಗಿ ಯಾರು ಚೆನ್ನಾಗಿ ಮಾಡ್ತಾರೆ ಪಕ್ಷಕ್ಕಿನ್ನ ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ತಾರೆ. ನೀವು ಯಾಕೆ ಹಿಂಗೆ ಅಂತ? ನಾವು ಮೂಲತಃ ಕಾಂಗ್ರೆಸ್ನಲ್ಲಿ 20 ವರ್ಷದಿಂದ ಇರೋದ್ರಿಂದ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ಯಾರೇ ಆ ವ್ಯಕ್ತಿ ಬಿಜೆಪಿ ಮೇಲೆ ಯಾಕೆ ಬೇಸರ ಅಂತ? ಬಿಜೆಪಿಯಲ್ಲಿ ನೋಡಿ ಓಟ್ ಹಾಕ್ತಿದ್ರಲ್ವಾ, ಬಿಜೆಪಿ ಮೇಲೆ ಯಾಕೆ? ಬಿಜೆಪಿಯಲ್ಲಿ ಒಂದು ಅಂದ್ರೆ ಇವತ್ತು 2014-15ರಲ್ಲಿ ಇರ್ತಕ್ಕಂಥ ಗ್ಯಾಸದ ಬೆಲೆ ಏನಿತ್ತು, ಅಭಿವೃದ್ಧಿ ಕೆಲಸ ಮೋದಿಯವರು ಅಂತಕ್ಕಂಥ ಹೆಸರು ಹೇಳಿದ್ರೆ ಮೋದಿಯವ್ರದ್ದು ಅಭಿವೃದ್ಧಿ ಕೆಲಸ ಇಲ್ಲಿ ಆಗೋದಿಲ್ಲ. ಮೋದಿಯವರು ಕೇಂದ್ರದಲ್ಲಿರೋದ್ರಿಂದ ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಇವತ್ತು ಗಗನಕ್ಕೇರಿದೆ. ಇವತ್ತು ಅದನ್ನೆಲ್ಲ ನಾವು ನೋಡಿದ್ರೆ ಜನಸಾಮಾನ್ಯರ ಗತಿ ಇವತ್ತು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗೈತಿ ಅನ್ನೋದನ್ನೆಲ್ಲ ನಾವು ಮನದಟ್ಟುಕೊಂಡು ಇವತ್ತು ಮತ್ತೆ ಕಾಂಗ್ರೆಸ್ಗೆ ಓಟ್ ಹಾಕಿ ಆರಿಸತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಇಲ್ಲ, ಚಿಕ್ಕ ಪುಟ್ಟ ಅಂಗಡಿಗಳಿದಾವೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಯಾಕಂದ್ರೆ ಗೊತ್ತಿರುತ್ತೆ, ಸಾಕಷ್ಟು ಜನ ಬಂದು ಹೋಗ್ತಾ ಇರ್ತಾರೆ ಅಂಗಡಿಲಿ, ರಾಜಕಾರಣ ಕೂಡ ಮಾತಾಡ್ತಾರೆ. ಯಜಮಾನ ನಮಸ್ಕಾರ. ನಮಸ್ಕಾರ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ನಡೀತಾ ಇದೆ. ಯಾರ ಪರವಾಗಿದೆ ಟ್ರೆಂಡ್ ಅನ್ಸುತ್ತೆ ನೀವು ನೋಡ್ಬೇಕಾದ್ರೆ? ನಮ್ಗೆ ಅನ್ಸೋ ಮಟ್ಟಿಗೆ ಸೌದಿಯವರು. ಯಾಕೆ ಸೌದಿ ಅವರು? ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಜನಕ್ಕೆ ಹಚ್ಕೊಂಡು ಹೋಗಿದ್ದಾರೆ. ಹಾಗೆ ಪ್ರತಿಯೊಂದು ಹಳ್ಳಿಗೆ ಅವರು ಬೇಕಾಗಿದ್ದಾರೆ. ಆದ್ರಿಂದ ಅವ್ರು ಬರ್ಬೇಕಂತ ನಮ್ದು ವಿಚಾರ. ಈಗ ಮಹೇಶ್ ಕುಮಟಳ್ಳಿ 2 ಸಲ ಗೆದ್ದಿದ್ದಾರೆ, ಅವ್ರ ಪರವಾಗಿ ಹೆಂಗಿದೆ ಒಲವು? ಅವರು ಗೆದ್ದಿದ್ದಾರೆ ಕರೆ, ಅವ್ರು ಯಾರಂತ ನಾವು ನೋಡೇ ಇಲ್ಲ ಇನ್ನು. ಇಲ್ಲೆಲ್ಲ ಬಂದಿಲ್ವಾ? ಬಂದಿಲ್ಲ, ಇಲ್ಲಿ ಒಟ್ಟು ಬಂದಿಲ್ಲ, ಸರಿಯಾಗಿ ಬಂದಿಲ್ಲ. ನಿಮ್ ಸಮಸ್ಯೆಗಳು ಅಂದ್ರೆ ಬಂದ್ರೆ ಯಾರ ಹತ್ರ ಹೇಳ್ಕೊಳ್ತೀರಾ? ನಾವು ಸೌದಿ ಹತ್ರನೇ ಹೋಗೋದು, ಸೀದಾ ಅವರೇ ಬರೋದು. ನಮ್ಮ ಕ್ಯಾಂಡಿಡೇಟ್ ಬರ್ಬೇಕಂತ ಅಷ್ಟೇ ನಾವು. ಸೌದಿ ಅವರು ಯಾವ ಪಕ್ಷದಲ್ಲಿ ಇದ್ದಿದ್ರು ಸೌದಿನೇನಾ? ಅವರು ಕಾಂಗ್ರೆಸ್ಗೆ ಬಂದ್ರು ಅಂತನ? ಅವರು ಸ್ವತಂತ್ರ ನಿಂತರು, ಅವರೇ ಬರ್ತಿದ್ರು. ಒಟ್ಟು ಅವ್ರಿಗೆ ಎಲ್ಲೇ ನಿಂತರು ಅವ್ರು ಇಲ್ಲೇ ನಮಗೆ. ಈಗ ಅವರು ಸ್ಪರ್ಧೆ ಮಾಡಿ ಒಳ್ಳೇದ್ ಮಾಡಿದ್ರ ಹಂಗಾದ್ರೆ? ಮಾಡಿದಾರೆ ಅವರು. MLC ಆಗಿರೋದು ಇಷ್ಟ ಇರ್ಲಿಲ್ವಾ ನಿಮ್ಗೆ? ಇಲ್ಲ, ಇಷ್ಟ MLA ಆಗ್ಬೇಕಾಗಿತ್ತಾ? ಆಗ್ಬೇಕಾಗಿತ್ತು, ಬೈ ಚಾನ್ಸ್ ತಪ್ಪು ಹೋಯ್ತು. ಆಗ್ತಾರಂಗಾರೆ? ಆಗ್ತಾ
ಹೆಂಗ್ ನಡೀತಾ ಇದೆ ಎಲೆಕ್ಷನ್ ಟ್ರೆಂಡ್? ಅದರಿಂದಲೇ ಕಾಂಗ್ರೆಸ್ ಇದೆ. ಯಾಕೆ ಕಾಂಗ್ರೆಸ್? ನಮ್ಮ ಸಾವುಕಾರ ಲಕ್ಷ್ಮಣ್ ಸವದಿ ಅಂದ್ರೆ ಅವ್ರು ಯಾವ್ದೇ ಪಕ್ಷಕ್ಕೆ ಹೋಗಿದ್ರು ಸೌದಿನ ಅಥವಾ ನಿಮ್ದು ಕಾಂಗ್ರೆಸ್? ಇಲ್ಲ ಸೌದಿನ. ಯಾಕೆ ಸೌದಿ? ನಮ್ಮ ಮೊದಲಿನ ಸೌದಿನ ಇದೆ. ಸೂಪರ್ MLA ತರ ಸವದಿನೂ ಕೂಡ ಇದ್ರು. ಸ್ಥಳೀಯ MLA ಆಗಿ ಮಹೇಶ್ ಕುಮಟಳ್ಳಿ ಇದ್ರು. ಮಹೇಶ್ ಕುಮಟಳ್ಳಿ 5 ವರ್ಷ ನೋಡಿಲ್ಲ ನಾವು. ನೋಡೇ ಇಲ್ಲ. ಗೆದ್ದಾದ್ಮೇಲೆ ಬರೀ ಓಟ್ ಹಾಕ್ಸ್ಕೊಂಡು ಹೋಗಿದ್ದಷ್ಟೇ. ನೋಡಿಲ್ಲ. ಬಂದಿಲ್ಲ. ಓಕೆ ಯಜಮಾನ್ರೆ, ಎಷ್ಟು ವರ್ಷ? 80. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಮುಟ್ಟ ಓಡಾಡ್ತಿದ್ದೀರಲ್ಲ, ಅದೇ ಖುಷಿ ನಮ್ಗೆ. ನೋಡ್ರಿ, ಈಗಿನ ಸೌದಿ ಬಿಜೆಪಿಗಿದ್ದ ಕಾಂಗ್ರೆಸ್ ಬಂದಾನೆ. ಈಗ ಅವನು ದೊಡ್ಡ ನಮ್ದು ಏನಾದ್ರು ಯುಕ್ತ ಮಾಡ್ಕೊಂತಂದ್ರೆ ಪೆನ್ಷನ್ ಆಗಿಲ್ಲ. 80 ವರ್ಷ ಆಳ್ಕೆ ಮಾಡಿದವು ಆಗಿಲ್ಲ, ಮಾಡಬೇಕು. ಯಾರಿಗೆ ಮಾಡ್ಬೇಕು? ನಮಗೂ ಅಲ್ಲ, ಯಾರು ಗೆಲ್ಬೇಕು ಹಂಗಾರೆ? ಸೌದಿ ಗೆಲ್ಬೇಕಾ? ಬಿಜೆಪಿಲಿ ಇದ್ದಿದ್ರೆ ಬಿಜೆಪಿಗೆ ಹೋಗೈತಿ. ಈಗ ಕಾಂಗ್ರೆಸ್ ಬಂದಾನಲ್ಲ, ಕಾಂಗ್ರೆಸ್. ಸೊ ಅದಕ್ಕೆ ಅತಣಿ ಕಾಂಗ್ರೆಸ್ ಪ್ಲಸ್ ಆಗುತ್ತಾ ಅವರಿಗೆ? ಒಳ್ಳೇದಾಗುತ್ತಾ? ಒಳ್ಳೇದ. ಮಹೇಶ್ ಕುಮಟಳ್ಳಿ ಇಲ್ಲ. ಯಾರಿಗೆ ಟ್ರೆಂಡ್ ಇದೆ? ಟ್ರೆಂಡು ಲಕ್ಷ್ಮಣ್ ಸವದಿ. ಯಾಕೆ ಲಕ್ಷ್ಮಣ್ ಸವದಿ? ನೋಡಿ, ಹತ್ತನೆಯಲ್ಲಿ ಒಬ್ಬ ಶಾಸಕರನ್ನ 10 ಜನ ಎಲ್ಲ ಆಯ್ಕೆ ಮಾಡಿ ಕೊಟ್ಟಿದ್ರು. ಅವರು ರಿಮೋಟ್ ಕಂಟ್ರೋಲ್ ಶಾಸಕ ಅಂತ ಹೇಳಿ ಮಹೇಶ್ ಕುಮಟಳ್ಳಿ ಅವರು. ಹತ್ತನೆಯಲ್ಲಿ ರೋಡು ಗಟ್ಟರಗಳನ್ನು ಬಿಟ್ಟರೆ ಯಾವುದೇ ಹಾಗೆ ಒಂದು ನೆನಪಿಡುವಂಥ ಯಾವುದೇ ಒಂದು ಅಭಿವೃದ್ಧಿನೂ ಮಾಡಿಲ್ಲ. ಯಾಕಂದರೆ ಅವರು ಗೋಕಾಕ್ ಅವ್ರು ಹೇಗೆ ಹೇಳ್ತಾರಲ್ಲ ಅವ್ರಿಗೆ ಹಾಕಿ ಕೇಳ್ತಾರೆ ಅವರು. ಮತ್ತೆ ಇನ್ನೊಂದು ಸರ್ತಿ ಹಚ್ಕೊಟ್ರೆ ಎಲ್ಲ ಮುಂಬೈಯೋ ಡೆಲ್ಲಿ ಅಂತ ಹೋಗ್ತಿರ್ತಾರೆ. ಅದಕ್ಕೆ ಬೇಡ ಅಂತೇಳಿ ನಮ್ಮ ಸ್ಥಳೀಯವರೇ ನಮ್ಮದೇ ಪ್ರಭಾವ ಇರುವಂಥ ಒಬ್ಬ ಮಾರ್ಕೊಂಡ್ಬಿಡ್ತಾರೆ ಅಂತನಾ? ಹೌದೌದು, ಖಂಡಿತವಾಗಿ ಮಾಡ್ಕೊಳ್ತಾರೆ. ಯಾಕಂದ್ರೆ ಗೆಲ್ಸಿದ್ರಲ್ಲ ನೀವೇ ಯಾರು ಉಪಚುನಾವಣೆಯಲ್ಲಿ? ಅದೇ ಅತಿ ಯುಣಿಯಂ ಚೋರ್ ಲಕ್ಷಣಂ ಅಂತ ಹೇಳಿ ಏನೋ ತಿಳಿಯದ ಹಾಗೆ ನಟನೆ ಮಾಡಿ ನಾನು ಭಾಳ ಒಳ್ಳೆ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ನಾಟಕ ಮಾಡಿದ. ಅವ್ನು ನಿಜ ಬಣ್ಣ ಗೊತ್ತಾಯ್ತಲ್ಲ. ಆಮೇಲೆ ರಿಸಾರ್ಟ್ಗೆ ಹೋಗಿ ಇಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಹೋಗಿದ್ದ. ಅಂಥ ಸಂದರ್ಭದಲ್ಲಿ ನಿರಾಶ್ರಿತರಿಗೆ ಲಕ್ಷ್ಮಣ್ ಸವದಿ ಅವರು ಅದು ಆಹಾರ ಧಾನ್ಯಗಳಾಗಿ ಸ್ವಂತ ಖರ್ಚಿನಿಂದ ಅವರಿಗೆಲ್ಲ ಆಶ್ರಯ ಆದರು. ಆಮೇಲೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಶಾಸಕರು ಇರಲಿಲ್ಲ ಹತ್ತನೆಯಲ್ಲಿ. ಅಂಥ ಸಂದರ್ಭದಲ್ಲಿ ಸುಮಾರು ಮತಕ್ಷೇತ್ರದಲ್ಲೆಲ್ಲ ಜನರಿಗೆ ಆಹಾರ ಕಿಟನ್ನು ಕೊಟ್ಟಿದ್ರು. ಪ್ರತಿ ಸಮಯಕ್ಕೂ ನಮಗೆ ಲೋಕಲ್ ಅವರಾಗಿ ಇಲ್ಲೇ ಸಿಗ್ತಾರೆ ಅವರು. ಅಲ್ಲ, ಓಕೆ, ಈಗ ನಾವು MLC ಮಾಡಿದ್ವಿ, ಮೋಸ ಮಾಡಿ ಹೋಗ್ಬಿಟ್ರು ಬಿಜೆಪಿಗೆ ಲಕ್ಷ್ಮಣ್ ಸವದಿ ಅಂತ ಬಿಜೆಪಿ ಅವರು ಹೇಳ್ತಾರೆ. ಹೌದು ನೋಡಿ, ಈಗ ಹೇಗೆ ಮಹೇಶ್ ಕುಮಟಳ್ಳಿ ಅವರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿ ಹೇಗೆ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರಲ್ಲ, ಅದೇ ರೀತಿ ಅವರಿಗೆ ಅವ್ರು ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಅವರು ಅಭಿವೃದ್ಧಿ ಮಾಡಕ್ಕೆ ಕಾಂಗ್ರೆಸ್ ಬಂದಿದ್ದಾರೆ. ಇದರಲ್ಲಿ ದೊಡ್ಡ ವಿಷಯ. ಈಗ ಮೋಸ ಮಾಡಿದ್ ಯಾರು? ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಮೋಸ ಮಾಡಿದ್ರೆ ಅಥವಾ ಬಿಜೆಪಿ ಲಕ್ಷ್ಮಣ್ ಸವದಿಗೆ ಮೋಸ ಮಾಡಿದ್ರೆ? ಬಿಜೆಪಿ ಅವರು ಲಕ್ಷ್ಮಣ್ ಸವದಿಗೆ ಮೋಸ ಮಾಡಿದ್ರೆ, ಲಕ್ಷ್ಮಣ್ ಸವದಿ ಅವರು ಬಿಜೆಪಿ ಮೋಸ ಮಾಡಿಲ್ಲ. ನಾನೀಗ ಅಥಣಿ ವಿಧಾನಸಭಾ ಕ್ಷೇತ್ರದ ಲಿಂಗಾಯತ ಖಾನಾವಳಿಲಿ ಇದ್ದೀನಿ. ಇಲ್ಲಿ ಜನ ಊಟಕ್ಕೆ ಬಂದಿದ್ದಾರೆ. ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ, ಯಾವ ರೀತಿಯಾಗಿ ಎಲೆಕ್ಷನ್ ಫೈಟ್ ನಡೀತಾ ಇದೆ ಅಂತ. ಹೈವೋಲ್ಟೇಜ್ ಕ್ಷೇತ್ರ, ಅಥಣಿ ಕ್ಷೇತ್ರ ಅಂದ್ರೆ ಸಾಕಷ್ಟು ಜನ ಕುತ್ಕೊಂಡಿದ್ದಾರೆ ಊಟಕ್ಕೆ. ಹೇಗೆ ನಡೀತಾ ಇದೆ ಎಲೆಕ್ಷನ್? ಇಲ್ಲಿ ಬಿಜೆಪಿ ಜೋರ ಸರ್. ಯಾಕೆ ಕಾಂಗ್ರೆಸ್ ಇಲ್ವಾ? ಕಾಂಗ್ರೆಸ್ ಇಲ್ಲ, ಗೊತ್ತಿಲ್ಲ ಸರ್. ಬಿಜೆಪಿ ಓನ್ಲಿ. ಏನಕ್ಕೆ ಮಹೇಶ್ ಕುಮಟಳ್ಳಿ ಅವರು ಒಳ್ಳೆಯ ಒಂದು ಅನುದಾನ ತೊಗೊಂಬಂದು 2784 ಕೋಟಿ ಅನುದಾನ ತೊಗೊಂಬಂದರು. ಅಮಾಜೇಶ್ವರಿ ಯತ್ನಾಳವರಿಗೆ 1486 ಕೋಟಿ ಅನುದಾನ ತೊಗೊಂಬಂದು ಅಲ್ಲಿಯ ಒಂದು ರೈತರು ಯಾವತ್ತು ನೀರಿಲ್ಲದ ನಲುಗ್ತಿದ್ರು, ಅವರಿಗೆ ನೀರನ್ನು ಕೊಟ್ಟು ಹಸಿರು ಕ್ರಾಂತಿಯ ಭಗೀರಥ ಆಗ್ಯಾರ ಅವರು. ಹೆಂಗ್ ನಡೀತದೆ ಸರ್ ಎಲೆಕ್ಷನ್? ಚೆನ್ನಾಗಿ ನಡೀತಾ ಇದೆ. ಯಾರಿಗೆ ಚೆನ್ನಾಗಿ ನಡೀತಿದೆ? ಬಿಜೆಪಿ. ಏಕೆ? ಬಿಜೆಪಿ ಒಳ್ಳೆ ಕಾರ್ಯಕರ್ತ ಸಂಘಟನೆ ಇದೆ. ಹಳಬ್ರು ಎಷ್ಟೋ ಜನ ಹೋದ್ರು, ಹೊಸಬ್ರು ಎಷ್ಟೋ ಜನ ಬರ್ತಾ ಇದ್ದಾರೆ. ಸಂಪರ್ಕನೂ ಚೆನ್ನಾಗಿದೆ. ಎಲ್ಲ ವಾರ್ಡು ನಗರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಅಲ್ಲ, ಲಕ್ಷ್ಮಣ್ ಸವದಿ ಅಗ್ರೆಸಿವ್, ಮಹೇಶ್ ಕುಮಟಳ್ಳಿ ಸ್ವಲ್ಪ ಸೈಲೆಂಟು ಅಂತ ಹೇಳ್ತಾರೆ. ಈವನ್ ರಮೇಶ್ ಜಾರಕಿಹೊಳಿ ಅವ್ರು ಮೊನ್ನೆ ಮಾತನಾಡ್ಬೇಕಾದ್ರು ಅದನ್ನ ಹೇಳ್ತಾ ಇದ್ರು, ಯತ್ನಾಳ್ ಹತ್ರ ಪಾಠ ಕಲಿಸ್ತೀನಿ ಅಂತ. ಅಗ್ರೆಸಿವ್ ಆಗಿದ್ರೇನೆ ಹೋರಾಟನ ಇಲ್ಲಿ ಅಥಣಿಲಿ? ಇಲ್ಲ, ಸೈಲೆಂಟ್ ಇದ್ರು ಆಗುತ್ತೆ, ಅಗ್ರೆಸಿವ್ ಇದ್ರು ಆಗುತ್ತೆ. ಬಟ್ ನಮ್ಮವರು ಸೈಲೆಂಟ್ ಆಗಿದ್ದಾರೆ. ಕೈ ಹಿಡಿತಾರೆ ಕುಮಟಳ್ಳಿ? ಯಾವ ಕಾರಣಕ್ಕೋಸ್ಕರ? ಒಳ್ಳೆ ಸ್ವಭಾವ, ಶಾಂತ ಸ್ವಭಾವದವ್ರು, ಎಲ್ಲರೂ ಸ್ಪಂದಿಸ್ತಾರೆ. ದುಡ್ಡು ಹೊಡೆಯುವಂಥ ಮನುಷ್ಯ ಅಲ್ಲ ಅವರು. ಸಂಘದ ಕಾರ್ಯಕರ್ತ, ಸಂಘ ಸಿದ್ಧಾಂತಗಳನ್ನೆಲ್ಲ ತಿಳ್ಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ಹೆಂಗ್ ನಡೀತದೆ ಸರ್? ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಸದ್ಯ ಜನರ ನಾಡಿ ಮಿಡಿತಲ್ಲಿ ಬಿಜೆಪಿನೇ ಇದೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸಗಳು, ಸನ್ಮಾನ್ಯ BS ಯಡಿಯೂರಪ್ಪ ಇರ್ಬೋದು, ಬಸವರಾಜ ಬೊಮ್ಮಾಯಿ ಅವರು ಇರ್ಬೋದು, ಹಳೆ ಶಾಸಕರಾದಂಥ ಮಹೇಶ್ ಕುಮಟಳ್ಳಿ ಅವರು ಇರ್ಬೋದು, ಹಲವಾರು ಅಭಿವೃದ್ಧಿಗಳನ್ನು ಮಾಡಿದರೆ ಮಹಿಳೆಯರಿಗೋಸ್ಕರ, ದೀನ ದಲಿತರಿಗೋಸ್ಕರ
ಎಲ್ಲ ಸಮಾಜದವ್ರಿಗೆ ಇವತ್ತು ಮೀಸಲಾತಿ. ಯಾರಿಗೆ ಫೈಟ್ ನಡೀತಾ ಇರೋದು? ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿನ, ಇಲ್ಲಿ ಮಹೇಶ್ ಕುಮಟಳ್ಳಿ ಜಸ್ಟ್ ನೆಪನ? ಹಾಗೇನಿಲ್ಲ. ಇಲ್ಲಿ ಪಕ್ಷ ಚುನಾವಣೆ ಅಂದ್ರೆ ಒಂದು ಪಕ್ಷ ಇರುತ್ತೆ, ಒಂದು ವಿರೋಧ ಪಕ್ಷ ಇರುತ್ತೆ, ಒಂದು ನಮಗೆ BJP ಇರುತ್ತೆ. BJP ಪರ ಅಲೆ ಇದೆ, ಚೆನ್ನಾಗಿದೆ, ಒಳ್ಳೆ ಅಭಿವೃದ್ಧಿ ಮಾಡ್ಯಾರೆ. ಆಮೇಲೆ ಸ್ಲಮ್ ಬೋರ್ಡ್ಗೆ 798 ಮನೆಯನ್ನು ಕೊಟ್ಟಿದ್ದಾರೆ. ಲಿಂಗಾಯತ ಅಸ್ತ್ರ ವರ್ಕ್ ಆಗುತ್ತಾ ಇಲ್ಲಿ? ಹಾಗೇನಿಲ್ಲ, ಎಲ್ಲ ಜಾತಿಯವರು ಇದ್ದಾರೆ. ಬರೀ ಲಿಂಗಾಯತ್ ಅಂತ ಹೇಳಿ ಅಭಿವೃದ್ಧಿ ಮಾಡ್ತಾ ಇಲ್ಲ. ಎಲ್ಲ ಸಮಾಜದವರು ಇವತ್ತು BJP ಪಕ್ಷನ ಈ ದೇಶದಲ್ಲಿ ಒಂದು ಸಂಸ್ಕೃತಿ ಉಳಿಬೇಕು, ಧರ್ಮ ಉಳಿಬೇಕು, ಇವೆಲ್ಲ ವಿಚಾರ ಮಾಡಿ ದೇಶದ ಸುಭದ್ರಗೋಸ್ಕರ ಯಾವ ಮತದಾರಗಳು ಪ್ರಬುದ್ಧಿದ್ದಾರೆ ಅದನ್ನ ಕೊಟ್ಟು ಕೊಡೋದು. ಈ ಕ್ಷೇತ್ರ ಜಾರಕಿಹೊಳಿ ಪ್ರತಿಷ್ಠಾನ? ಹಾಗೇನಿಲ್ಲ, ರಶಿ ಏನಿಲ್ಲ. ಇಲ್ಲಿವರೆಗೆ ಜಾರಕಿಹೊಳಿ ಪ್ರತಿಷ್ಠೆ ಇದ್ರೆ ಜಾರಕಿಹೊಳಿ ಅವ್ರ ಹಸ್ತಕ್ಷೇಪ ಇನ್ನೂವರೆಗೆ ಮಾಡಿಲ್ಲ, ಅದೇನಿಲ್ಲ. ಅಥಣಿ ವಿಧಾನಸಭಾ ಕ್ಷೇತ್ರದ ಆನ್ ದಿ ವೇ ಇಲ್ಲೊಂದು ಪೈನಾಪಲ್ ಅಂಗಡಿ ಇದೆ, ಫುಲ್ ಬಿಸಿಲಿದೆ, ಹಂಗಾಗಿ ಜನ ಇಲ್ಲಿ ಕುತ್ಕೊಂಡಿದ್ದಾರೆ. ನಾನು ಒಂದು ಪೈನಾಪಲ್ ಜ್ಯೂಸ್ ತಗೊಂಡು ಹಂಗೆ ಜನರನ್ನು ಮಾತಾಡ್ಸ್ತಾ ಹೋಗ್ತೀನಿ. ಇಲ್ಲೊಂದು ಹಂಗೆ ಪೈನಾಪಲ್ ಜ್ಯೂಸ್ ಕೊಡಿ, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ನಾವು ಮಾತಾಡ್ಸ್ತೀವಿ ಅಂತಲ್ಲ, ಪೈನಾಪಲ್ ಜ್ಯೂಸ್ ಕುಡಿಯೋಕ್ಕೆ ಮಾತಾಡ್ಸೋಣ. ಹೆಂಗ್ ನಡೀತಾ ಇದೆ ಎಲೆಕ್ಷನ್ ಟ್ರೆಂಡ್? ಇಲೆಕ್ಷನ್ ಜೋರಿದೆ ಸರ್. ಯಾರಿಗೆ ಜೋರಿದೆ? ಇದು ಲಕ್ಷ್ಮಣ್ ಸವದಿ ಅವರಿಗೆ ಜೋರಿದೆ. ಯಾಕೆ ಲಕ್ಷ್ಮಣ್ ಸವದಿ ಅವರಿಗೆ? ಎಲ್ಲ ಅಭಿವೃದ್ಧಿ ಕೆಲಸ ಭಾಳ ಮಾಡಿದ್ದಾರೆ ಸರ್. ಅದ್ಮೇಲೆ ಮತ್ತೆ ಸೋಲ್ಸ್ಬಿಟ್ಟಿದ್ರಲ್ಲ 2018ರಲ್ಲಿ. 2018ರಲ್ಲಿ ಸೋಲಿಸಿದ್ರು ಕೂಡ ಈಗ ಅವರು ಪೈಪೋಟಿಯಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಸೋತರೂ ಅವರು DCM ಆಗಿದ್ರು, ಅವತ್ತು ಅಲ್ಲಿ ಕೆಲಸ ಮಾಡಿದ್ದಾರೆ ಸರ್ ಅವರು. ಈಗ ಬಿಜೆಪಿಲಿದ್ದ ಅವ್ರು ಕೆಲಸ ಮಾಡಿದ್ರು, ಹೌದು, ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ. ಈಗ ಕಾಂಗ್ರೆಸ್ ಬಂದಿದ್ದಾರೆ. ಈಗ ಕಾಂಗ್ರೆಸ್ ಅಲ್ಲಿ ಇದ್ದು ಕೆಲಸ ಮಾಡ್ತಾರಂತೆ ನಮಗೆ ಭರವಸೆ ಇದೆ ಸರ್. ಸಾವುಕಾರ ವರ್ಷ ಸಾವುಕಾರ ಇಲ್ಲಿ, ಕುಮಟಳ್ಳಿ ವರ್ಷ ಸಾವುಕಾರ ಇಲ್ಲ, ಸಾವುಕಾರ ವರ್ಷ ಸಾವುಕಾರ, ಸಾವುಕಾರ ವರ್ಷ ಸಾವುಕಾರ. ಮಹೇಶ್ ಕುಮಟಳ್ಳಿ ವರ್ಷಸ್ ಅಲ್ಲ, ರಮೇಶ್ ಜಾರಕಿಹೊಳಿ ವರ್ಷಸ್ ಲಕ್ಷ್ಮಣ್ ಸವದಿ. ಸುಮ್ಮನೆ ನೆಪ ಮಾತ್ರ ಮಹೇಶ್ ಕುಮಟಳ್ಳಿ. ಹೌದು ಸರ್. ಹೆಂಗ್ ನಡೀತದೆ ಎಲೆಕ್ಷನ್? ಯಾರ್ದು? BJP. ಯಾಕೆ ಬಿಜೆಪಿ? ಅದೇ ಯಾಕೆ ಕೆಲಸ ಮಾಡಿದ್ದಾರೆ ಅಂತ? ನಿಮ್ ಸೈಡ್ ಎಲ್ಲ ಕೆಲಸ ಆಗಿದೆಯಾ? ಯಾಕೆ ಕಾಂಗ್ರೆಸ್ ಆಗ್ಬಾರ್ದು? ಕಾಂಗ್ರೆಸ್ ಇಲ್ಲ, ನಮ್ದು ಒಟ್ಟಿನಲ್ಲಿ ಬಿಜೆಪಿ. ಹೆಂಗ್ ನಡೀತಾ ಇದೆ ಎಲೆಕ್ಷನ್? ಜೋರ್ ನಡೀತಾ ಇದ್ರಿ. ಯಾರಿಗೆ ಜೋರ್ ನಡೀತಾ ಇದೆ? ಲಕ್ಷ್ಮಣ್ ಸಾವುಕಾರ. ಯಾಕೆ? ಎಲ್ಲ ಕೆಲಸ ಮಾಡಿದಾರೆ, ಅಭಿವೃದ್ಧಿ ಮಾಡಿದ್ದಾರೆ, ಅವರೇ ಜೋರ್ ಮಾಡಿದ್ದಾರೆ. ನೀವು ಪಕ್ಷ ನೋಡಿ ಓಟ್ ಹಾಕ್ತಿರೋದ ವ್ಯಕ್ತಿನ? ಪಕ್ಷ ನೋಡ್ರಿ, ಪಕ್ಷ ಮತ್ತು ವ್ಯಕ್ತಿ. ಪಕ್ಷ ವ್ಯಕ್ತಿ ಎರಡು. ಈಗ ಅವರು ಬಿಜೆಪಿಲಿ ಅಕಸ್ಮಾತ್ ಇದ್ದಿದ್ರೆ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ರ? ಹೌದ್ರಿ. ಹೌದು, ಪಕ್ಷ. ನಾವೀಗ ಅಥಣಿ ಮತಕ್ಷೇತ್ರದ ಮುರುಗೇಂದ್ರ ಶಿವಯೋಗಿಗಳ ವೃತ್ತದಲ್ಲಿದ್ದೀವಿ. ಆಕ್ಚುಲಿ ಅಥಣಿ ಕ್ಷೇತ್ರವನ್ನ ಶಿವಯೋಗಿಗಳ ನಾಡು ಅಂತಲೂ ಕೂಡ ಕರೀತಾರೆ. ಈ ಒಂದು ವೃತ್ತದಲ್ಲಿ ಒಂದು ಜಿಲೇಬಿ ಅಂಗಡಿ ಇದೆ, ಇಲ್ಲಿ ಸಾಕಷ್ಟು ಜನ ನಿಂತಿದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸ್ತಾ ಹೋಗ್ತೀನಿ, ಹೆಂಗಿದೆ ಟ್ರೆಂಡು ಅನ್ನುವಂಥದ್ರ ಬಗ್ಗೆ ಕೇಳ್ತಾ ಹೋಗೋಣ. ನಮಸ್ಕಾರ ಯಜಮಾನ್ರೆ, ಹೆಂಗಿದೆ ಎಲೆಕ್ಷನ್? ಜೋರಾಗಿದೆ ಸರ್. ಯಾರಿಗೆ ಜೋರಾಗಿದೆ? ಈ ಸಾರಿ KRPP ಪಕ್ಷ ಆಗುವಂಗೆ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಒಂದು ಹೆಸರು ಕೇಳಿದೆ ನೋಡಿ. ಅಲ್ಲಿ ಕಾಂಗ್ರೆಸ್ JDS ಅಂತ ನೋಡ್ತಾ ಇದ್ವಿ, ಬಿಜೆಪಿ ನೋಡ್ತಾ ಇದ್ವಿ. ಅಲ್ಲ, ಈ ಸಾರಿ ಕಾಂಗ್ರೆಸ್ JDS ಅಂತ ಏನಿಲ್ಲ, ಯಾಕಂದ್ರೆ ಅವ್ರಿಗೋಸ್ಕರ ಬಡದಾಡ್ತಾ ಇದ್ದಾರೆ. KRPP ಪಕ್ಷ ಸ್ವಲ್ಪ ಬಸವರಾಜ್ ಬಿಸನಕೊಪ್ಪ ಸಾಹೇಬ್ರದ್ದು ಸ್ವಲ್ಪ ಜೋರಾಗಿದೆ ಈ ಕಡೆ. ಸ್ವಲ್ಪ ಚೆನ್ನಾಗಿ ನಡೀತಾ ಇದೆ ಸರ್. ಇದು ಯಾರಿಗೆ? ಬಸವರಾಜ್ ಬಿಸನಕೊಪ್ಪ ಅಂತ ಹೇಳಿ ಸುಮಾರು 4-5 ತಿಂಗಳ ತನಕ ಇಲ್ಲಿ PS ಆಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಜನ ಬೆಂಬಲದಿಂದ ಇಲ್ಲಿ ಅಥಣಿ ಕ್ಷೇತ್ರಕ್ಕೆ ಬಂದು ನಿಂತಿದ್ದಾರೆ. ಅದರಿಂದ ಅವರಿಗೆ ಒಂದು ಪ್ಲಸ್ ಪಾಯಿಂಟ್. ಆದ್ರಿಂದ ನಾವು ಇಲ್ಲೆಲ್ಲ ಹಳ್ಳಿಯೆಲ್ಲ ತಿರುಗಾಡಿದೀವಿ. ಈಗ ಹಳ್ಳಿಯಲ್ಲಿ ರೆಸ್ಪಾನ್ಸ್ ಒಳ್ಳೆಯದಾಗಿದೆ, ಚೆನ್ನಾಗಿದೆ, ಬರ್ತಾ ಇದ್ದಾರೆ. ಎಲ್ಲ ಯುವಕರು ಪಡೆ ಇದೆ, ಯುವ ಸೈನ್ಯ ಇದೆ. ಅದ್ರ ಸಲುವಾಗಿ ಅವ್ರನ್ನ ಆಶೆ ಕೊಡ್ಬೇಕಂತೇಳಿ ನಮ್ಮಲ್ಲಿನೂ ಆಸೆ ಇದೆ. ಹೆಂಗ್ ನಡೀತಾ ಇದೆ? ಓಟ್ ಇದೆಯಾ? ಇದೆ ಸರ್. ಎಷ್ಟು ವರ್ಷ? 19. ಫಸ್ಟ್ ಟೈಮ್ ಓಟಾ? ಫಸ್ಟ್ ಟೈಮ್. ಯಾರಿಗೆ ಹಾಕ್ಬೇಕು ಅಂತ? ಬಸವರಾಜ್ ಬಿಸನಕೊಪ್ಪ. ಏಕೆ? ಅವ್ರು ಒಳ್ಳೆ ವ್ಯಕ್ತಿ ಅದಾರ್ರಿ. ನಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಬಂದಾರ್ರಿ. ಅದನ್ನ ಸುಧಾರಣೆ ಮಾಡಿಸ್ಕೊಂಡ್ರಿ, ಬಡವರಿಗೆ ಅನುಕೂಲ. ಮಹೇಶ್ ಕುಮಟಳ್ಳಿ ಒಳ್ಳೆಯರಲ್ವಾ? ಅವ್ರು ಏನು ಹಂಗೆ ಅಭಿವೃದ್ಧಿ ಮಾಡಿಲ್ಲ ಸರ್. ಇಲ್ಲೇ ಕಾಣ್ತಿರ್ಬೇಕು ನಿಮಗೆ ಜೋಡಿ ಕೆರೆಗಳು ಅಂತೇಳಿ. ಅದ್ರ ಮೇಲೆ ಬಳ್ಳಾರಿ ಸಂಕಟ ಹತ್ತಿದ, ಅದ್ರ ಸಲುವಾಗಿ ಇವರ ಅಭಿವೃದ್ಧಿ ಆಗಿಲ್ಲ. ನಾವು ಅವ್ರನ್ನೂ 15 ವರ್ಷ ಮಾಡಿದಾರ, ಅವ್ರಿಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಅದೆಂತ ಏನೂ ಅಭಿವೃದ್ಧಿ ಆಗಿಲ್ಲ. ಈ ಸಾರಿ ಒಂದು ಹೊಸದ ಬದಲಾವಣೆ ಮಾಡ್ಬೇಕಂತ ಅದನ್ನ ಜನತೆ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಸರಿ, ಇಲೆಕ್ಷನ್ ನಾನು ನಿಂದಿರ್ಬೇಕತ್ತೀನಿ. ಇವತ್ತಿನ ದಿವಸ ಅಥಣಿ ಕರ್ನಾಟಕ ರಾಜ್ಯದಲ್ಲಿ ಅಥಣಿ ತಾಲೂಕದಲ್ಲಿ ಲಕ್ಷ್ಮಣಣ್ಣ ಸಂಗಪ್ಪ ಸವದಿ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಾರಪ್ಪ ಅಂದ್ರೆ ನನಗೊಂದು ಬಹಳ ಗೌರವ ಐತಿ. ನನ್ನ ಎಲ್ಲ ಸರ್ವ ಜನ ಎಲ್ಲಾರು ಕೂಡಿಸಿ ನಾವು ಭಕ್ತಿಲಿ ಈ ಸಲ ಅವ್ರನ್ನ ತರಬೇಕಂತ ಬಯಸ್ತಾ ಇದ್ದೀನಿ. ನಾವು ಹುಟ್ಟ ಕಾಂಗ್ರೆಸ್ ಅದು, ಹುಟ್ಟ ಕಾಂಗ್ರೆಸ್. ಯಾರಾದ್ರೂ ನಿಂತ್ಕೊಂಡ್ರು ಕಾಂಗ್ರೆಸ್, ಕಾಂಗ್ರೆಸ್. ಯಾರು ನೋಡಿ ಕಾಂಗ್ರೆಸ್ ಓಟ್ ಹಾಕ್ತಿದ್ರಿ? ಯಾರು ನೋಡಿ ಕಾಂಗ್ರೆಸ್ ಓಟ್ ಹಾಕ್ತಿದ್ರಿ? ಇಂದಿರಾ ಗಾಂಧಿ. ಹೆಂಗಿದೆ ಎಲೆಕ್ಷನ್? ಸರ್ ಎಲ್ಲ ಕಾಂಗ್ರೆಸ್ ಇದೆ, ಬಟ್ ನಾವು ಬಿಜೆಪಿ ಇದೀವಿ. ಯಾಕೆ ಬಿಜೆಪಿ?
ಕುಮಟಳ್ಳಿ ಫ್ಯಾನ್ ಸರ್ ನಾವು. ಕುಮಟಳ್ಳಿ ಫ್ಯಾನ್ಸ್ ಒಬ್ಬ ಫಸ್ಟ್ ಟೈಮ್ ಒಬ್ರು ಕುಮಟಳ್ಳಿ ಫ್ಯಾನ್ ಅಂದ್ರಪ್ಪ ಇಲ್ಲಿ ಹಾ, ಸರ್. ಈ ಕ್ಷೇತ್ರದಲ್ಲಿ ಎಲ್ಲ ತಿರ್ಗಾಡ್ಕೊಂಡ್ ಬಂದೆ. ಸಾವುಕಾರ್ ಗೊತ್ತು, ಸಾವುಕಾರ್ ಫ್ಯಾನ್ ನಾವು, ಅವ್ರು ನೋಡ್ಕೊಂಡು ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಇಲ್ಲ. ರಮೇಶ್ ಜಾರಕಿಹೊಳಿನ. ಇಲ್ಲ ಸರ್, ರಮೇಶ್ ಜಾರಕಿಹೊಳಿ ಮತ್ತು ಕುಮಟಳ್ಳಿ ಫ್ಯಾನ್ ಸರ್. ಈಗ ಡಮ್ಮಿ ಕ್ಯಾಂಡಿಡೇಟ್ ಮಹೇಶ್ ಕುಮಟಳ್ಳಿ ಅಂತಾರೆ. ಇಲ್ಲ ಸರ್, ಅದೇನಾಗಲ್ಲ ಸರ್. ಮತ್ತು 3,000 ಕೋಟಿ ಅನುದಾನ ತೆಗಿದಾರಲ್ಲ ಸರ್. ಮತ್ತೆ ಸರ್ ಡಮ್ಮಿ ಹೆಂಗಾಗ್ತಾರೆ? ಕಮಿಷನ್ ನೋಡ್ಕೊಂಡ್ರು ಅಂತ 40%. ಇಲ್ಲ, ಯಾರು ಹೇಳ್ತಾರೆ ಸರ್? ಸಾಕಷ್ಟು ಜನ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ರು. ಮತ್ತೆ ಅವ್ರನ್ನ ಮಾಡಲ್ವಾ ಸರ್? ಅದರ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ, ಊರಿಗೆ ಬರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸರ್ಕಾರ ನಮ್ದಿತ್ತು ಬಿಜೆಪಿ ತಂದೆ ಆ ಥರ ಹೇಳ್ತಾರೆ. ಈಗ ನೀವು ಕುಮಟಳ್ಳಿ ನೋಡ್ಕೊಂಡು ಓಟ್ ಹಾಕದ, ಮೋದಿ ನೋಡ್ಕೊಂಡು ಓಟ್ ಹಾಕ್ತೀರಾ ಅಥವಾ ಬೊಮ್ಮಾಯಿ ಯಡಿಯೂರಪ್ಪ? ಕುಮಟಳ್ಳಿ, ಮೋದಿ, ರಮೇಶ್ ಜಾರಕಿಹೊಳಿ ಸರ್. ರಮೇಶ್ ಜಾರಕಿಹೊಳಿ. ಹಾಂ ಸರ್. ಇಲ್ಲಿ ಗೆದ್ರೆ ಕುಮಟಳ್ಳಿ ಅಲ್ಲ ರಮೇಶ್ ಜಾರಕಿಹೊಳಿ ಅಂತಾರೆ. ಇಲ್ಲ, ಆ ಥರ ಅಂತಾರೆ, ಬಟ್ ಅದೇನಿಲ್ಲ, ಕುಮಟಳ್ಳಿನೇ ಶಾಸಕ. ಅಥಣಿ ಕ್ಷೇತ್ರದ ಸಿದ್ದೇಶ್ವರ ಗುಡಿ ಹತ್ರ ಇದ್ದೀವಿ. ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಅವ್ರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ಇಲ್ಲಿ ಬದಲಾವಣೆ ಬಯಸ್ಯಾರ್ರಿ ಮಂದಿ. ಯಾರಿಗ್ ಬದಲಾವಣೆ? ಯಾವ ಪಕ್ಷಕ್ಕೆ ಬದಲಾವಣೆ? ಯಾಕೆ ಬದಲಾವಣೆ? ಎರಡು ಏನ ರಾಷ್ಟ್ರೀಯ ಪಕ್ಷಗಳದಾವ್. ಅವು ಈಗಾಗಲೇ ಒಬ್ಬರಿಗೆ 15 ವರ್ಷ ಅಧಿಕಾರ ಕೊಟ್ಟಿದ್ರು, ಅಭಿವೃದ್ಧಿ ಆಗಿಲ್ಲ. ಇನ್ನೊಬ್ಬರಿಗೆ 5 ವರ್ಷ ಅಧಿಕಾರ ಕೊಟ್ಟರು, ಅಭಿವೃದ್ಧಿ ಮಾಡ್ಲಿಲ್ಲ. ಅವ್ರ ಇಬ್ಬರ ಅಭಿವೃದ್ಧಿ ಆಗ್ಯಾರ ಹೊರತಾಗಿ ಅಥಣಿ ಏನು ಅಭಿವೃದ್ಧಿ ಆಗ್ಲಿಲ್ಲ. ಅದರ ಸಲುವಾಗಿ ಈಗ JDS ಪಕ್ಷದಿಂದ ಏನ ಶಶಿಕಾಂತ್ ಪಡ್ಸಲ್ಗೆ ಅನ್ನುವಂತ ಒಂದು ಸನ್ಯಾಸಿ ಸ್ವಾಮೀಜಿ ಅವರನ್ನ ಏನ ಇವತ್ತು JDS ಪಕ್ಷದವ್ರು ತಂದು ನಿಲ್ಸಿದ್ದಾರೆ. JDS ಫೈಟ್ ಕೊಡುತ್ತಾ ಅಥವಾ ಗೆಲ್ಲುತ್ತಾ? ಗೆಲ್ಲಬಹುದು ಅನ್ನುವಂಥದ್ದು ನಿರೀಕ್ಷೆ ನಮ್ದೈತೆ. ಯಾರು ಫೈಟ್ ಇದೆ JDSಗೆ? JDS ಮತ್ತೆ ಬಿಜೆಪಿ ಆಗ್ಬಹುದು ಅಂತ ಹೇಳಿ ನಿರೀಕ್ಷೆ ಐತ್ರಿ. ಕಾಂಗ್ರೆಸ್ ಇಲ್ಲಿ ಲೆಕ್ಕಕ್ಕಿಲ್ಲ. ಲಕ್ಷ್ಮಣ್ ಸವದಿ ಅವ್ರು ಬಂದ್ರು ಏನ್ ಲೆಕ್ಕಕ್ಕಿಲ್ಲ. ಸೌದಿ ಅವರ ನಮ್ ಕೆಲಸ ಮಾಡಿದವ್ರಿ. ಇವ್ರು ಕುಮಟಳ್ಳಿ ಅವ್ರು ಏನ್ ಮಾಡಿಲ್ರಿ, ಎಲ್ಲ ಮಾರ್ಕೊಂಡು ಹೋಗ್ಯಾರು. ಎಲ್ಲ ಮಾರ್ಕೊಂಡು ಹೋಗ್ಬಿಟ್ರ. ಏನ್ ನಮ್ಮಲ್ಲಿ ಕರೆ ಮಾಡೋರು ಅಂದ್ರೆ ಅವ್ರ ಲಕ್ಷ್ಮಣ್ ಸೌದಿ ರೀ. ಲಕ್ಷ್ಮಣ್ ಸವದಿ ನಮ್ಮ ಹೋಟೆಲ್ ಅವ್ರಿಗೆ ಬಟ್ ಗೆಲ್ತಾರ. ಯಾರ್ದು ಪ್ರತಿಷ್ಠೆ? ಯಾರ್ದು ಇಲ್ಲಿ ಪ್ರತಿಷ್ಠೆ? ಅವ್ರದ್ರಲ್ಲ, ಅವ್ರದೇ. ಅವ್ರದ್ದು. ಈಗೆಲ್ಲ ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಕರೆಸ್ತಾ ಇದಾರೆ ಇಲ್ಲಿ ಬಿಜೆಪಿಯಿಂದ. ಬೇಕಾದವ್ರು ಬರ್ಲಿ, ಯಾರು ಬೇಕಾದವ್ರು ಬರ್ಲಿ. ಲಕ್ಷ್ಮಣ್ ಸೌದಿನ ಗೆಲ್ಲೋದ್ರಿ. ನಾವು ತಯಾರು ಮಾಡ್ಕೊಟ್ಟು ಬಂದು ಕಾಂಗ್ರೆಸ್. ಅದಕ್ಕೆ ಅವಾಗಿಂದ ಕಾಂಗ್ರೆಸ್ ಯಾವ ಇವನ ಯಾವ ಬೇಕಾದ್ರೆ ಒಂದು ನಮ್ಗೆ ಹಂದಿ ಮರಿ ನಿಲ್ಸಿರೋ ಅದಕ್ಕೆ ಹಾಕೋರು ನಾವು ಕಾಂಗ್ರೆಸ್ಗೆ. ಕೈಗೆ ಹೋಗಿ ಒತ್ಬಿಡ್ತೀರಿ, ಕೈಯಲ್ಲಿ ಕೈಯಲ್ಲಿ ಒತ್ತದು. ಇವ್ರು ಕುಮಟಳ್ಳಿ ಇದ್ರ ಗೋಕಾಕ್ MLA ಇವರು. ಅಥಣಿ ಅಂದ್ರೆ MLA ಅಲ್ಲ. ನೀವ್ ಹಾಕದ್ ಓಟು ರಮೇಶ್ ಜಾರಕಿಹೊಳಿ ಹೋದಂಗ? ಹಾ, ಅಲ್ಲೇ ಹೋದಂಗ. ಇವ್ ಹೋಗಿ ಅಲ್ಲೇ ಕುಂಡ್ರವ. ಇಲ್ಲಿ ಬಂದ್ರ ಬರಂಗಿಲ್ಲ ಅವ. 2 ಸಾತ್ರ ನೋಡಂಗಿಲ್ಲ, ಊರನ್ನ ನೋಡಂಗಿಲ್ಲ ಅವ. ಓಟ್ ಹಾಕ್ಲಕ್ ಅಟ್ಟ ಬರ್ತಾನ. ಯಾರು? ಮಹೇಶ್ ಕುಮಟಳ್ಳಿ. ಏನೇ ಇದ್ರು ಇಲ್ಲಿ ಪವರ್ಫುಲ್ ಮನುಷ್ಯ ಸೌದಿ. ಹಾ, ಅವ್ರ 50,000 ಲೀಡ್ ಗೆಲ್ತಾರ. ಇಲ್ಲಿ ಸಾವುಕಾರ ವರ್ಷ ಸಾವುಕಾರ ಹಂಗಾರೆ ಏನ ಸಾವುಕಾರ ಆ ಸಾವುಕಾರ ಏನು ಇಲ್ಲ. ಏನೇ ಇದ್ರು ಲಕ್ಷ್ಮಣ್ ಸೌದಿ ಫುಲ್ ಪವರ್ ಲೀಡರ್. ಈಗ ದೊಡ್ಡ ದೊಡ್ಡ ನಾಯಕರೆಲ್ಲ ಬರ್ತಾವ್ರೆ. ನಾವು 1000 ಜನ ಬಂದ್ರು ಲಕ್ಷ್ಮಣ್ ಸೌದಿನೇ ಗೆಲ್ಲೋದು. ಅವ್ರು ಕಾಂಗ್ರೆಸ್ ಬಂದಿದ್ದು ಒಳ್ಳೇದಾಯ್ತು ಅವ್ರಿಗೆ. ಏನ್ ಕಾಂಗ್ರೆಸ್ ಇರ್ಲಿ ಏನೋ ಇರ್ಲಿ, ಕಾಂಗ್ರೆಸ್ ಈಗ ಬಂದಿದಾರ ಒಳ್ಳೇದಾಗೈತಿ. ಸೌದಿ ಅವ್ರಂದ್ರ ಸ್ವಾಭಿಮಾನ ಐತಿ. ಅಥಣಿ ಜನ ಅಟ್ಟ ಇದನ್ನು ಅದಾರ. ನಿಮ್ಮೂರ್ನಾಗ ಈಗ ವ್ಯಕ್ತಿ ನೋಡಾಕ್ತಾರ, ಪಕ್ಷ ನೋಡಾಕ್ತಾರ? ಎರಡು ನೋಡಾಕ್ತಾರ. ಈಗ ಸೌದಿ ಅವರು ಫುಲ್ ಪವರ್ಫುಲ್ ಲೀಡರ್ ಆಗ್ಯಾರ. ಕಾಂಗ್ರೆಸ್ ಬಂದ ಗೆದ್ದ ಮತ್ ಮಿನಿಸ್ಟರ್ ಆಗ್ತಾರ? ಆಗತ್ತಾರ. ಕಾಂಗ್ರೆಸ್ ಬಂದ್ರೆ ಬರತೈತಿ. 100% ಸತ್ಯ ಅವ್ರ ಗೆಲ್ಲೋದು, ಸರ್ಕಾರ ಹೌದೇ ಆಗೋದು. ಈಗ ರಮೇಶ್ ಜಾರಕಿಹೊಳಿ ಒಂದ್ ಮಾತು ಹೇಳ್ಬಿಟ್ರು, ಏನಂತ? ಬಿಜೆಪಿ ಬಿಟ್ಟೋಗಿದ್ದು ಪೀಡೆ ತೊಲಗ್ಬಿಡ್ತು ಸವದಿಗೆ. ಹೌದ್ರಿ, ಪೀಡೆ ಅಂದ್ರೆ ಅವ್ರ ಬಳು ಹೊಕ್ಕ ಮನಿ ಅಳು ಅಂತೇಳಿ ನಮ್ ಸಾವುಕಾರ ಹೇಳಿದಾರಲ್ಲ. ಬಳು ಹೊಕ್ಕ ಮನಿ ಅಳುನೇ ಅದ. ಬಿಜೆಪಿನ ಅಳು ಆಗುತ್ತಾ? ಆಗುತ್ತೆ. ಬಿಜೆಪಿಗೆ ನೆಗೆಟಿವ್ ಇದು. ಪೂರಾ ಮೈನಸ್ 100% ಮೈನಸ್ ಇದು. ಅಥಣಿ ತಾಲೂಕು ಬರೀ ಎಲೆಕ್ಷನ್ ಜಿದ್ದಾಜಿದ್ದಿಗೆ ಮಾತ್ರ ತುಂಬಾ ಫೇಮಸ್ ಅಲ್ಲ. ಇಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ. ಇನ್ನೂ ಸಾಕಷ್ಟು ಜನ ಕೊರಗ್ತಾ ಇದ್ದಾರೆ, ಅಭಿವೃದ್ಧಿ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ನಾನೊಂದು ಊರಲ್ಲಿದ್ದೀನಿ, ಇಲ್ಲಿನ ಸಂತ್ರಸ್ತರು ನೋಡ್ಬಿಟ್ರೆ ಎಂತವ್ರಿಗಾದ್ರೂ ಕಣ್ಣೀರ್ ಬರುತ್ತೆ. ಸತತ 18 ವರ್ಷದಿಂದ ಕೂಡ ಆಶಾಭಾವನೆಯಲ್ಲೇ ಇದ್ದಾರೆ, ಏನಾದ್ರೂ ಒಂದು ನಮಗೆ ಸೌಲಭ್ಯವನ್ನ ಮಾಡ್ಕೊಡ್ತಾರೆ ಅಂತ. ಇವರು ನಾಗನೂರು PK ಗ್ರಾಮದವರು. ಆ ನಾಗನೂರು PK ಗ್ರಾಮ ಪ್ರವಾಹದಿಂದ ಸಂಪೂರ್ಣವಾಗಿ ಮುಳುಗಡೆ ಆದಂತ ಸಂದರ್ಭದಲ್ಲಿ ರಡ್ಡರಟ್ಟಿ ಅನ್ನುವಂತ ಒಂದು ಗ್ರಾಮಕ್ಕೆ ಶಿಫ್ಟ್ ಮಾಡಲಾಯಿತು. 18 ವರ್ಷದಿಂದ ಇದೇ ತಗಡಲ್ಲಿ ಇಲ್ಲಿನ ಜನ ವಾಸವನ್ನ ಮಾಡ್ತಾ ಇದ್ದಾರೆ. ಈ ತಗಡಲ್ಲಿ ಎಂತ ಬಿಸಿಲಿದೆ ನಿಮ್ಗೂ ಕೂಡ ಗೊತ್ತಿದೆ. ಕಾವು ಒಳಗಡೆ ಇರ್ಲಿಕ್ಕಾಗೋದಿಲ್ಲ. ಇಲ್ಲಿನ ಗಂಡು ಮಕ್ಳಿಗೆ ಹೆಣ್ಣು ಸಿಗಲ್ಲ, ಹೆಣ್ಣು ಮಕ್ಳನ್ನ ಬೇರೆ ಕಡೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇಲ್ಲಿನ ಜನ ಪ್ರತಿನಿತ್ಯ ಕೂಡ ಕಣ್ಣೀರನ್ನ ಹಾಕೊಂಡು 2 ಹೊತ್ತು ಊಟವನ್ನ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದ ಜನ, ಈ ಗ್ರಾಮದ ಜನ ಏನ್ ಹೇಳ್ತಾರೆ ಅಂತ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಪ್ರತಿಯೊಬ್ರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ನಾವು ಕಾರಲ್ಲಿ ಇಳಿತಿದ್ದ ಹಾಗೆ ಇಲ್ಲೊಬ್ರು ಅಜ್ಜಿ ಇದ್ದಾರೆ,
ಅವ್ರೇನ್ ಹೇಳ್ತಾರೆ ಕೇಳೋಣ. ಅವ ನಮಸ್ಕಾರ. ಹೆಂಗಿತ್ತು ಎಲೆಕ್ಷನ್? ಎಲೆಕ್ಷನ್ ಐತ್ರಲ್ಲ ಆರಾಮ. ನೀವ್ ಹೆಂಗಿದ್ದೀರಾ? ನಾವು ಹಿಂಗದೀವಿ ನೋಡಿ. ಅವ್ರು ಹೆಂಗಿಟ್ಟಾರ ಹಿಂಗದೀವ್ರಿ. ಎಲ್ಲ ಸಾವುಕಾರಗಳೇ ಅಪ್ಪ ನಿಮ್ ಸೈಡ್ ಇರೋದು. ಯಾರು ಕೇಳಲಿಲ್ವಾ? ಬರ್ಲಿಲ್ವಾ? ಬರ್ತಾರ್ರಿ, ಬಂದ ಕತ್ಲ್ಯಾಗ ಬಂದ್ ಕತ್ಲೆ ಹೋಗ್ತಾರ. ನಾವ್ ಒಳಗ್ ಅಡಿಗೆ ಮಾಡವ್ರಿ. ಯಾವಾಗ ನೋಡೋಣ್ರಿ ಅವ್ರನ್ನ. ಕತ್ಲ ಬಂದ್ ಕತ್ಲ ಅನ್ನಗಳು ಅಂತವ್ರ. ನಮ್ಗೇನ್ ಗೊತ್ತಾಗೋದಿಲ್ರಿ. ಹಂಗಾರ ತಡ್ಕೋಬೇಕಲ್ಲ. ಎಲ್ಲಿ ಇದನ್ನ ಹೋಗ್ತೀವ್ರಿ. ನಮ್ ಜಲಮ ನಮ್ಗೆ ಕೇಳೋದು ಯಾರಿಗ್ರಿ? ಹೆಣ್ಣು ಸಿಗೋಲ್ರಿ. ಹುಡುಕಾಡಕ್ ಆದ್ರೆ ಪತ್ರ ನೋಡಿ ಹೆಣ್ಣು ಕೊಡುವಾರ್ರಿ. ಮಕ್ಳು ಹೆಂಗ್ ಮಾಡೋ ಮದ್ವಿ ಮಾಡೋದ್ರಿ. ಮತ್ ಮಕ್ಳು ಡಿಲಿವರಿ ಅಂತದ್ರಾಗ ಮಾಡೋದ್ರಿ. ಏನ್ ನಮ್ ಪರಿಸ್ಥಿತಿ ರೀ ಬಾಳ ಕೆಟ್ಟಾಗೈತ್ರಿ ಈಗ. ಎಲ್ಲಿದ್ರೆ ಎಲ್ಲಿ ಹೋಗುದಿಲ್ಲ ಬರೋದಿಲ್ಲ. ಏನ್ ಬಾರ್ ಸಾವಿರ ಇಲೆಕ್ಷನ್ದಾರ ಈಗ ಬಂದಾಗಟ್ಟಿ ಹುಡುಕಾಡ್ತಾರ. ಒಡಮಳಿ ಯಾರು ಬರಂಗಿಲ್ಲ ಹೋಗಂಗಿಲ್ಲ ರೀ. ಎಲ್ಲ ಸರ್ಕಾರಕ್ಕೆ ಬಂದವು. ಆದ್ರೆ ಮೋದಿ ಅವ್ರಿಗೆ ತಲುಪೈತಿವೋ ಇಲ್ಲೋ ಗೊತ್ತಿಲ್ಲ ನಮ್ಗೆ ಸುದ್ದಿ. ಈಗಿದ್ರು ಅವರು ಮೋದಿ ಅವರು. ಆದ್ರೆ ಈಗ ಅವ್ರು ಬರ್ಬೋದು, ಬರ್ಲಿಕ್ಕಿಲ್ಲ. ಕಾಂಗ್ರೆಸ್ ಸರ್ಕಾರನೂ ಬರ್ಬೋದು, ಬರ್ಲಿಕ್ಕಿಲ್ಲ. ಆದ್ರೆ ಯಾವ MLA ಗೂ ಇಲ್ಲಿನ ಪರಿಸ್ಥಿತಿನೂ ಗೊತ್ತಿಲ್ಲ. ಹೋಗ್ತಾರೆ ಅವ್ರವ್ರ ಅನುಕೂಲ ತಕ್ಕಂಗೆ ನಮ್ಮನ್ನ ಬಳಸ್ಕೊಳ್ತಾ ಇದಾರೆ. ನೋಡಿದ್ರಲ್ಲ, ಅಥಣಿ ಕ್ಷೇತ್ರದ ಜನರಲ್ಲಿ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ. ಇಲ್ಲಿ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಜನ ಸಾಕಷ್ಟು ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. DCM ಆಗಿದ್ರು ಕೂಡ ಅಷ್ಟೇ ಲಕ್ಷ್ಮಣ್ ಸವದಿ, ಅಥವಾ ಮಹೇಶ್ ಕುಮಟಳ್ಳಿ ಹಾಲಿ ಶಾಸಕರಾಗಿದ್ರು ಕೂಡ ಅಷ್ಟೇ ಅಷ್ಟಾಗಿ ಅಭಿವೃದ್ಧಿ ಮಾಡಿಲ್ಲ ಅನ್ನುವಂತ ಮಾತುಗಳೇ ಕೇಳಿ ಬರ್ತಾ ಇರುವಂತದ್ದು. ಇಲ್ಲಿ ಪಕ್ಷದ ಪ್ರತಿಷ್ಠೆ ಅಲ್ಲ, ವ್ಯಕ್ತಿ ಪ್ರತಿಷ್ಠೆಯಾಗಿ ಚುನಾವಣೆ ನಡೀತಾ ಇರುವಂತದ್ದು. ಅದರಲ್ಲೂ ಲಕ್ಷ್ಮಣ್ ಸವದಿ ವರ್ಸಸ್ ರಮೇಶ್ ಜಾರಕಿಹೊಳಿ ಅವರ ನಡುವೆನೆ ಪ್ರತಿಷ್ಠೆ ಕಣವಾಗಿರುವಂತ ಹಿನ್ನೆಲೆಯಲ್ಲಿ ಯಾರು ಗೆದ್ದು ಇಲ್ಲಿ ಪ್ರಭುತ್ವವನ್ನ ಸಾಧಿಸ್ತಾರೆ, ಯಾರಿಗೆ ಟಕ್ಕರನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚುನಾವಣಾ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.